ಮಸ್ತ್ ಆಧುನಿಕ ರೈಲ್ವೆ ಸ್ಟೇಷನ್ ಇದೆ. ಏರ್ಪೋರ್ಟ್ ಅನ್ಸುತ್ತೆ ನೋಡ್ರಿ. ಪ್ರತಿಯೊಂದು ಕಡೆ ಇಂಥ ಚಾರ್ಜಿಂಗ್ ಸಾಕೆಟ್ ಸಿಗ್ತಾವ್ರಿ ನಿಮಗೆ. ಒಳಗೆ ಇಂಟೀರಿಯರ್ ನೋಡೋದಾದ್ರೆ ನಾವೀಗ ಸತ್ಯ ಅನ್ನೋದಾರ ನಮ್ಮ ಜೊತೆ ಇವತ್ತು ಟ್ರಾವೆಲ್ ಕ್ಯಾಬಿನ್ ಇವತ್ತು ನಾವು 3 ಮಂದಿ ಟ್ರಾವೆಲ್ ಮಾಡತ್ತೀವಿ. ಒಂದು ಸೀಟ್ ಖಾಲಿ ಐತಿ. ಅಪ್ಪ ಏನು ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ AC ಇದೆ ಕೂಪ್. ನಮ್ಮ ಮುರುಡೇಶ್ವರ ಎಕ್ಸ್ಪ್ರೆಸ್ ಇವತ್ತೈತ್ರಿ. ಫ್ಯೂಚರ್ ಸಬರ್ಬನ್ ಟ್ರೈನ್ಸು ಬರ್ತಿದೆ. ಮೋಸ ಮಾಡಿದಾರೆ ಯಾರೋ ನಿಮ್ಗೆ. ಇದಾಗತ್ತೆ ನಮ್ದು ಟೈಮಿಂಗ್ ಐತಿ ಎದ್ರೊಳಗೆ ಮೈಸೂರೊಳಗೆ ಅರೈವ್ ಆಗೋದು 11:20ಕ್ಕೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ. ನಾನೀಗ ಅದನ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ನಮ್ಮ ಬೆಂಗಳೂರು ಒಳಗೆ, ನಮ್ಮ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನಿಂದ ನಾನಿವತ್ತು ಜರ್ನಿ ಮಾಡತ್ತೇನೆ ರೀ ಮುರುಡೇಶ್ವರಕ್ಕೆ. ಮುರುಡೇಶ್ವರದ 16585 ಮುರುಡೇಶ್ವರ ಎಕ್ಸ್ಪ್ರೆಸ್ ಒಳಗೆ ರೀ. ಅದು ಯಾವ್ದು ಗೊತ್ತು ರೀ, ನಾನು ನಿಮಗೆ ಮಾತು ಕೊಟ್ಟಂಗೆ ಫಸ್ಟ್ ಕ್ಲಾಸ್ AC ಒಳಗೆ. ಹೌದ್ರಿ, ಇವತ್ತು ದಿನ ಒದಗಿ ಬಂದೈತಿ. ಮತ್ತು ಎಷ್ಟೋ ಜನ ಶಿವರಾತ್ರಿಗೆ ಹೋಗೋರ ಮುರುಡೇಶ್ವರಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಬೆಂಗಳೂರು, ಮೈಸೂರು, ರಾಮನಗರ, ಮಂಡ್ಯ ಈ ಭಾಗದಿಂದ ಮುರುಡೇಶ್ವರಕ್ಕೆ ಹೋಗಕ್ಕೆ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಟ್ರೈನ್. ಯಾಕಂದ್ರೆ ಇದ್ರೊಳಗೆ ಟಿಕೆಟು ಈ ಸಿಗುತ್ತೆ, ಮತ್ತು ಜರ್ನಿನೂ ನಿಮ್ದು ಮಸ್ತ್ ಆಗುತ್ತೆ. ರೈಲ್ ಫೈನಿಂಗ್ ಮಸ್ತ್ ಮಾಡ್ಕೊತ ಹೋಗ್ಬೋದು. ಈಗ ನೋಡ್ರಿ SMT ಸ್ಟೇಷನಿಂದ ಇವೆಲ್ಲ ಟ್ರೈನ್ಗಳು ಅದಾವೆ. ಈಗ 22353 ಪಟ್ನಾ SMT ಐತಿ, SMEB ಮುರುಡೇಶ್ವರ ಐತಿ, SMEB ಕಣ್ಣೂರು ಐತಿ, ಮತ್ತು ಜಶೀದಿಯಿಂದ SMEB ಬರುವಂಥ ಸೂಪರ್ ಫಾಸ್ಟ್ ಐತಿ. ನಾನೀಗ ಹೊರಗಡೆ ಅದನ್ನು ರೀ, ಬರೀ ಒಳಗೆ ಹೋಗೋಣಂತ. ಮತ್ತು ಇಂಡಿಯಾಸ್ AC ರೈಲ್ವೆ ಸ್ಟೇಷನ್ನ ಹೆಂಗೈತೆ ಅಂತ ಹೇಳಿ ನೋಡೋಣ. ನಮ್ಮ ಭಾರತದೊಳಗಿರುವಂಥ ಫಸ್ಟ್ AC ರೈಲ್ವೆ ಸ್ಟೇಷನ್ ಇದೆ ರೀ. ಇದು ಬಂದ್ಬಿಟ್ಟು ಇಂಡಿಯಾಸ್ ಫಸ್ಟ್ AC ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ರೀ. ಫುಲ್ AC ಸೆಂಟ್ರಲೈಸ್ಡ್ ರೈಲ್ವೆ ಸ್ಟೇಷನ್ ಅಂತಾರೆ. ಬಟ್ ಇಲ್ಲಿ ಅಷ್ಟೇನ AC ನನಗೆ ಫೀಲ್ ಆಗಿಲ್ಲ. 2 ಸತ ಬಂದೆ ನಾನು. ಫಸ್ಟ್ ಸತ ಬಂದಿದ್ದೆ SMT ಕಲಬುರಗಿ ಜರ್ನಿ ಮಾಡೋಕೆ. ಮತ್ತು ಇವೆಲ್ಲ ಆಗಲೇ ತೋರಿಸಿದ್ದಲ್ಲ ಹೊರಗೆ ಅವ ಟ್ರೈನ್ಗಳು ಅದಾವೆ. ನಿಮ್ಗೆ ವೇಟಿಂಗ್ ಏರಿಯಾ ಐತಿ, ಮತ್ತು ಮ್ಯಾಲೆ ನಿಮಗೆ ಡಾರ್ಮೆಟ್ರಿ ಗಿರ್ಮೆಟ್ರಿ ಮತ್ತು ಸ್ಲೀಪಿಂಗ್ ಪಾಡ್ಸ್ ಎಲ್ಲ ಸಿಗ್ತಾವೆ. ಸ್ಟೇಷನ್ ಒಳಗೆ ಒಂದು ಮಾತಂತೂ ಹೇಳ್ಬೇಕು ರೀ, ಮಾಡರ್ನ್ ಫೆಸಿಲಿಟೀಸ್ ಅಂತೂ ಎಲ್ಲ ಎಷ್ಟು ಕೊಡ್ಬೇಕಲ್ಲ ಅದಕ್ಕಿಂತ ಹೆಚ್ಚಿಗೆ ಕೊಟ್ರೆ ಮಸ್ತ್ ಆಧುನಿಕ ರೈಲ್ವೆ ಸ್ಟೇಷನ್ ಇದೈತ್ರಿ. ನೀವು ನೋಡ್ಕೋಬೋದಿಲ್ಲ, ಮಸ್ತ್ ಲೈಟಿಂಗ್ ಎಲ್ಲ ಒಂದು ಟೈಪ್ ಏನು ಅನ್ನಿಸುತ್ತೆ ಅಂದ್ರೆ ಅದಕ್ಕೆ ಏರ್ಪೋರ್ಟ್ ಅನ್ಸುತ್ತೆ ನೋಡ್ರಿ. ರೈಲ್ವೆ ಸ್ಟೇಷನ್ ಫೀಲಾಗಿ ಕೊಡಂಗಿಲ್ಲ ನಿಮ್ಗೆ. ನಮ್ಮ ದೇಶದಾಗ ಹಿಂಗಾಗಿ ರೈಲ್ವೆ ಎಷ್ಟೆಷ್ಟು ಮುಂದೆ ಹೋಗುತ್ತಲ್ಲ ನಮಗೂ ಅಷ್ಟು ಖುಷಿಯಾಗುತ್ತೆ ರೈಲ್ ಫ್ಯಾನ್ಸ್ಗಳಿಗೆ. ರೈಲ್ವೆ ಸ್ಟೇಷನ್ ಚೆನ್ನಾಗಿದ್ರು ಜನರದ್ದು ಸಿವಿಕ್ ಸೈನ್ಸ್ ಸ್ವಲ್ಪ ಇರಬೇಕು. ಜನ ಚೆನ್ನಾಗಿ ಇಟ್ಕೋಬೇಕು. ಜನರು ಸಿವಿಕ್ ಸೈನ್ಸ್ ಇರಬೇಕು. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಉಪ್ಪಿಡ್ತಾರೆ, ಡಸ್ಟ್ಬಿನ್ ಯೂಸ್ ಮಾಡಲ್ಲ, ಏನು ಮಾಡಲ್ಲ. ಅದು ನಮ್ಮ ಜಿಮ್ಮೆದಾರಿ ಅಲ್ಲ. ಅದೇ ಈಗ ಜನ ಹೆಂಗೆ ಇಟ್ಕೊತಾರೆ ರೈಲ್ವೆ ಹಂಗೆ ಇನ್ನೂ ಜಾಸ್ತಿ ಕೊಡೋಕೆ ಟ್ರೈ ಮಾಡುತ್ತೆ. ಕೊಡ್ತಾರೆ, ಅದು ಡ್ಯೂಟಿ ನಮ್ಮದು ಹೇಗೆ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಅದೇ ಈಗ ನೋಡ್ರಿ, ಮತ್ತು ಈ ಸ್ಟೇಷನಿಂದ ನಿಮ್ಗೆ ಆಲ್ಮೋಸ್ಟ್ ನೋಡ್ರೆ UP ಬಿಹಾರ್ ಆ ಸೈಡಿಗೆ ಜಾಸ್ತಿ ಟ್ರೈನ್ ಅದಾವೆ. ಕರ್ನಾಟಕಕ್ಕೆ ಭಾಳ ಕಡಿಮೆ ಅದಾವೆ. ಕಲಬುರಗಿ ಸೈಡ್ ಸಿಗ್ತಾ, ಮತ್ತು ಮುರುಡೇಶ್ವರ ಕಣ್ಣೂರಿಗೆ ಆ ಸೈಡಿಗೆ ಟ್ರೈನ್ಗಳು ಸಿಗ್ತಾವೆ. ಜಾಸ್ತಿ ಟ್ರೈನ್ಗಳು ನಮ್ಮ ಕರ್ನಾಟಕಕ್ಕೂ ಇಲ್ಲಿಂದನೇ ಓಡಿಸ್ಬೇಕು. ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇದು ಸಿಟಿ ಸೆಂಟರ್ ಬಿಟ್ಟು ಒಂದು ಸ್ವಲ್ಪ ದೂರ ಐತಿ. ಯಾಕಂದರೆ ಇದು ನಿಮಗೆ ನಿಯರೆಸ್ಟು ಬಯಪ್ನಳ್ಳಿ ಆಗುತ್ತೆ. ಬಯಪ್ನಳ್ಳಿ ಅಂತೇಳಿ ಬಂದರೆ ಈ ರೈಲ್ವೆ ಸ್ಟೇಷನ್ ನಿಮಗೆ ಸಿಗುತ್ತೆ. ಇದ್ರದ್ದು ಫುಟ್ ಓವರ್ ಬ್ರಿಡ್ಜ್ ನೋಡ್ರಿ ಎಷ್ಟು ಮಸ್ತ್ ಐತಿ. ರೈಲ್ವೆದವ್ರು ಭಾಳ ಅಂದ್ರೆ ಭಾಳ ಮಸ್ತ್ ವರ್ಕ್ ಮಾಡ್ರೆ ಈ ರೈಲ್ವೆ ಸ್ಟೇಷನ್ ಮೇಲೆ. ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ ಒಂದು ಸಲಾಮ್ ಹೇಳಬೇಕು ಈ ರೈಲ್ವೆ ಸ್ಟೇಷನ್ ಕೊಟ್ಟಿದ್ದಕ್ಕೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರಿಗೆ, ನಮ್ಮ ಕರ್ನಾಟಕದೂ ಒಂದಷ್ಟು ಜಾಸ್ತಿ ಟ್ರೈನ್ಗಳನ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕಂತಂದೇಳಿ. ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದೇವು ನಾವು. ಈಗ ಇಲ್ಲಿ 3ರೊಳಗೆ ನಿಂತತಿ SBC ಕಣ್ಣೂರು ಎಕ್ಸ್ಪ್ರೆಸ್. ಇದರದ್ದು ರೇಕ್ ಶೇರಿಂಗ್ ಐತ್ರಿ SMT ಮುರುಡೇಶ್ವರ ಜೊತೆ. ಮತ್ತು ಇದು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಎಷ್ಟು ಮಸ್ತ್ ವರ್ಕ್ ಮಾಡ್ರಿ ಅಂದ್ರೆ ನೋಡ್ರಿ, ಇದು ಪ್ಲಾಟ್ಫಾರ್ಮ್ ಇದೆ ನಂಬ್ತೀರ ಎಷ್ಟು ಮಸ್ತ್ ಡಿಸೈನ್ ಮಾಡ್ರಿ. ಕಾರಣ ನಾನು ಓವರ್ ಹೈಪ್ ಕೊಡೋದಿಲ್ಲ, ಓವರ್ ಆ್ಯಕ್ಟಿಂಗು ಮಾಡೋದಿಲ್ಲ. ಬಟ್ ಈ ರೈಲ್ವೆ ಸ್ಟೇಷನ್ ಹೆಂಗೈತಲ್ಲ ಹಂಗೆ ಮಾತಾಡ್ತೀನಿ. ಬಟ್ ಮಂದಿ ಹೆಂಗೆ ಇಟ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಇದನ್ನೆಲ್ಲ. ಹೇಳೋದ ಮರ್ತಿದ್ದೇರಿ, ಇವತ್ತು ನಮ್ಮ ಜೊತೆ ಜರ್ನಿ ಒಳಗದಾರ ಸತ್ಯಭಯ ಮತ್ತು ಮೋಹಿತನ. ಅವ್ರ ಜೊತೆ ಆಮೇಲೆ ನಿಮ್ಗೆ ಭೇಟಿ ಮಾಡಿಸ್ತೀನಿ. ಮತ್ತು ಟೈಟಲ್ಲ ತಮ್ಮನೇಲಿ ನೋಡಿ ಕಂಡು ಹಿಡ್ದ ಬಿಟ್ಟಿರ್ತೀರಿ. ಇವತ್ತು ನಾವು ಟ್ರಾವೆಲ್ ಮಾಡತ್ತೀವಿ ಫಸ್ಟ್ ಕ್ಲಾಸ್ AC ಒಳಗೆ. ನಾನು ಹೇಳ್ದಂಗೆ ಮತ್ತು ಇಲ್ಲೇ ಐತೆ ನೋಡ್ರಿಲ್ಲ SMT ಬೆಂಗಳೂರು ದಾನಾಪುರ್ಗೆ ಹೋಗುವಂಥ ದ ಲೆಜೆಂಡ್ರಿ ಸಂಘಮಿತ್ರ ಎಕ್ಸ್ಪ್ರೆಸ್. ಎಷ್ಟೋ ಜನ ಇದಕ್ಕೆ ನನಗೆ ತಾತ್ಕಾಲ ಆಗುತ್ತೇನೆ ಅಂತ ಕೇರ. ಇದು ಕುಂಭು ಟೈಮ್ ರೀ. ನಾರ್ಮಲ್ ಟೈಮ್ನಾಗ ಇದ್ರೊಳಗೆ ತಾತ್ಕಾಲ ಸಿಗೋದು ಎಷ್ಟೋ ಕಷ್ಟ. ಕುಂಭು ಟೈಮ್ನಾಗ ಇಲ್ಲಿಂದ ಸಿಗ್ಬೇಕು ರೀ. ನಾನು ಎಲ್ಲರಿಗೂ ಹೇಳಿದೆ. ಒಂದಷ್ಟು ಜನ ಸರ್ಗಳು ಕೇಳಿದ್ರ ಅಂದ್ರೆ ಪರಿಚಯ ಇದ್ದವ್ರು ಅವ್ರಿಗೂ ಹೇಳಿದೆ ನಾನು, ಬ್ಯಾಡ್ರಿ ಈ ಟ್ರೈನ್ ಪ್ರಿಫರ್ ಮಾಡೋಕೆ ಹೋಗ್ಬೇಡ್ರಿ, ಇದಕ್ಕಿಂತ ಬೆಸ್ಟ್ ನಿಮಗೆ ಯಾವ್ದಾರು ಒಂದು ಕನೆಕ್ಟಿಂಗ್ ಟ್ರೈನ್ ತೊಗೊಂಡು ಹೋಗ್ಬೋದು. ಯಾಕಂದ್ರೆ ಈ ಟ್ರೈನಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ನೀವೇನಾರು ತಾತ್ಕಾಲ ಟ್ರೈ ಮಾಡತ್ತಾರೆ, ನಾರ್ಮಲ್ ಟಿಕೆಟು ಟ್ರೈ ಮಾಡತ್ತಾರೆ ಅಂದ್ರೆ. ಯಾಕಂದ್ರೆ 30-35 ದಿನ ಮಾಡಿದ್ರೆ ನಿಮ್ಗೆ ಲಾಸ್ಟ್ ಮೂಮೆಂಟಿಗೆ RAC ಆಗೈತೆ, ಅದು ಸೆಕೆಂಡ್ AC ಒಳಗೆ. ಇಲ್ಲಿ ನೋಡ್ರಿಲ್ಲ ಪ್ಲಾಟ್ಫಾರ್ಮ್ ನಂಬರ್ 7ರೊಳಗೆ ನಮ್ಮ ಟ್ರೈನ್ ನಿಂತೈತಿ SMT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್. ಪ್ರತಿಯೊಂದು ಕಡೆ ಇಂಥ ಚಾರ್ಜಿಂಗ್ ಸಾಕೆಟ್ ಸಿಗ್ತಾವ್ರಿ ನಿಮ್ಗೆ ಸ್ಟೇಷನ್ ಒಳಗೆ. ಬಟ್ ನಾನು ಇಲ್ಲಿಂದ ಇನ್ನೊಂದು ಜರ್ನಿ ಮಾಡಿ ನಾನು SMT ದಾನಾಪುರ ಎಕ್ಸ್ಪ್ರೆಸ್ ಅದ್ರೊಳಗೆ ಜರ್ನಿ ಮಾಡೋದು ಮುಂದೆ ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಎಲ್ಲ ವರ್ಕ್ ಹಾಕೋವೆಲ್ಲ ಚೆಕ್ ಮಾಡಿದ್ವಿ. ಬಟ್ ವರ್ಕ್ ಆಗಿರಲಿಲ್ಲ. ರೈಲ್ವೆದವ್ರು ಸ್ವಲ್ಪ ಒಂದು ಸ್ವಲ್ಪ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ರೀ. ಯಾಕಂದ್ರೆ ಇಷ್ಟು ಮಸ್ತ್ ರೈಲ್ವೆ ಸ್ಟೇಷನ್ ಕೊಟ್ರಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ರೆ ಏನು ಹೇಳೋದು, ವರ್ಡ್ಸೇ ಇರಂಗಿಲ್ಲ ನನಗೆ, ಅಷ್ಟು ಮಸ್ತ್. ಮತ್ತು ಸ್ವಲ್ಪ ಅಲ್ಲೆಲ್ಲೇ ವರ್ಕು ನಡೆಯತ್ತೈತಿ ಸ್ಟೇಷನ್ ಒಳಗೆ. ಬರ್ರಿ ನಮ್ಮ ಫಸ್ಟ್ ಕ್ಲಾಸ್ AC
ಅದು ಐ ಸಿ ಎಫ್ ಫಸ್ಟ್ ಕ್ಲಾಸ್ ಎ ಸಿ ಹೆಂಗೈತೆ ಅಂತೇಳಿ ನೋಡೋಣ ಅಂತೇಳಿ. ನಿಮ್ಗೆ ಫಸ್ಟ್ ಕ್ಲಾಸ್ ಅಂತ ಇದ್ರೆ ಅದು ಎಚ್ ಅಂತ ಹೇಳಿ ಇದಾಗಿರುತ್ತೆ ರೀ. ಫಸ್ಟ್ ಕ್ಲಾಸ್ ಪ್ಲಸ್ ಸೆಕೆಂಡ್ ಕ್ಲಾಸ್ ಇದ್ರೆ HA1 ಅಂತಿರುತ್ತೆ. ಇದು ಫುಲ್ ಡೆಡಿಕೇಟೆಡ್ ಫಸ್ಟ್ ಎ ಸಿ ಇರೋದ್ರಿಂದ H1 ಅಂತ ಐತಿ. ಒಳಗೆ ಹೋಗಿ ಇಂಟೀರಿಯರ್ ನೋಡೋದಾದ್ರೆ ಈಗ ನಾವು ಇಲ್ಲೇ ಬೆಡ್ಡಿಂಗ್ ಇದ್ದವ್ರದ್ದು ಎಲ್ಲ ಒಂದು ಸ್ಪೇಸ್ ಇರುತ್ತೆ ರೀ. ಮತ್ತು ನೀಟ್ ಆ್ಯಂಡ್ ಕ್ಲೀನ್ ವಾಶ್ರೂಮ್ ಸಿಗ್ತಾವೆ. ಸತ್ಯ ಅನ್ನೋದಾರ ನಮ್ಮ ಜೊತೆ ಹೋದ ಟ್ರಾವೆಲಿಂಗ್ ಒಳಗೆ. ಮತ್ತು ಒಳಗೆ ಎಂಟ್ರಿ ಹೋಗಿ ಕೊಡ್ಕ ವಾ ಇದೆಲ್ಲ ಎ ಸಿದ. ಈಗ ನಾವು ಅದೇವಿ G ನಂಬರ್ ಒಳಗೆ ಟೋಟಲ್ 20 ಸೀಟ್ಗಳು ಇರ್ತಾವೆ ಐ ಸಿ ಎಫ್ ಫಸ್ಟ್ ಎ ಸಿ ಒಳಗೆ. ಇದೇ ನಮ್ಮದು ಕ್ಯಾಬಿನ್. ಇವತ್ತು ನಾವು 3 ಮಂದಿ ಟ್ರಾವೆಲ್ ಮಾಡತ್ತೀವಿ. ಒಂದು ಸೀಟೇ ಖಾಲಿ ಐತಿ, ಅಪ್ಪರ್ ಬರುತ್ತೆ. ಮತ್ತು ಎಷ್ಟು ಸ್ಪೇಸಿಯಸ್ ಐತೆ ನೋಡ್ರಿ ಇದು. ಮತ್ತು ನೈಟ್ ಲ್ಯಾಂಪ್ ಐತ್ರಿ ಇದ್ರೊಳಗೆ. ನಾನು ನಿಮ್ಗೆ ಜರ್ನಿ ಒಳಗೆ ಹಚ್ಚಿ ತೋರಿಸ್ಲು, ಈಗ ತೋರಿಸ್ಲು ತಡ್ರಿ ನೋಡ್ರಿ. ನೈಟ್ ಲ್ಯಾಂಪ್ ಇದೆ, ಎಷ್ಟು ಮಸ್ತ್ ಕಾಣುತ್ತೆ. ಇದು ನಮ್ದು ಕ್ಯಾಬಿನ್. ಇದನ್ನು ಮ್ಯಾಲೆ ಎಬ್ಬಿಸಿ ನೀವು ಸಪ್ರೇಟ್ ರೂಮ್ ಆಗಿನೂ ಇದನ್ನು ಫುಲ್ ಕನ್ವರ್ಟ್ ಮಾಡ್ಕೋಬೋದು. ನಾವು ಕನ್ವರ್ಟ್ ಮಾಡ್ಕೊತ ತೋರಿಸ್ತೀವಿ. ಮತ್ತು ಇದು ಕ್ಯಾಬಿನ್ ಆತಲ್ರಿ ಫಸ್ಟ್ ಎ ಸಿ ಒಳಗೆ ಕೂಪ್ ಟೈಪ್ ಇರುತ್ತೆ. ಅದನ್ನು ತೋರಿಸ್ತಂಬರ್ರಿ ಹೆಂಗಿರುತ್ತೆ ಅಂತ. ಇದೇನು ನೋಡತ್ತಿರಲ್ಲ, ಇದು ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಎ ಸಿ ಇದೆ ಕೂಪ. ಇದನ್ನು ಮ್ಯಾಲೆ ಮಾಡ್ಕೊಂಡು ನೀವು ಸಪ್ರೇಟ್ ರೂಮ್ ಗತೆ ಮಾಡ್ಕೋಬೋದು. ಮಸ್ತ್ ಚಾರ್ಜಿಂಗ್ ಸಾಕೆಟ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ ನಿಮ್ಗೆ. ನೀಟ್ ಆ್ಯಂಡ್ ಕ್ಲೀನ್ ಮಿರರ್ ಐತೆ ಅಂತ ಅನ್ಕೋತೀನಿ. ಮತ್ತು ಒಂದು ನಿಮಗೆ ಸಪ್ರೇಟ್ ವಾರ್ಡ್ರೋಬ್ ಕೊಟ್ಟಿರ್ತಾರೆ. ಇದು ಬರೀ ನಿಮ್ಗೆ ಐ ಸಿ ಎಫ್ ದ ಫಸ್ಟ್ ಕ್ಲಾಸ್ ಎ ಸಿ ಇದೆ ಕೂಪ್ ಒಳಗೆ ಅಷ್ಟೇ ನೋಡೋಕೆ ಸಿಗಿದ್ರಿ. ಬೇರೆ ಯಾವ ಟ್ರೈನ್ಗಳೊಳಗೂ ನಿಮ್ಗೆ ಹಿಂಗೆ ವಾರ್ಡ್ರೋಬ್ ಕೊಟ್ಟಿರೋದಿಲ್ಲ. ನಿಮ್ಮ ಗಿರ್ಬಿ ಹಾಕೊಳಕ್ಕೆಲ್ಲ ನೋಡ್ರಿ ಇಲ್ಲಿ ಸಪ್ರೇಟ್ ಹ್ಯಾಂಗರು ಕೊಟ್ಟಿರ್ತಾರೆ. ಇದು ಐ ಸಿ ಎಫ್ ಫಸ್ಟ್ ಕ್ಲಾಸ್ ಎ ಸಿದ ಕರಾಮತ್ತು. ಮತ್ತು ನಿಮಗೆ ಇಲ್ಲಿ ಎಲ್ಲ ಟಾಯ್ಲೆಟ್ ಸ್ಟೇಟಸ್ ಎಲ್ಲ ಸಿಗುತ್ತೆ. ಮತ್ತು ಐ ಸಿ ಎಫ್ದು ಯಾವುದೋ ನೀವು ಎ ಸಿ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡಿರಿ ನಿಮ್ಗೆ ಫ್ಯಾನ್ ಸಿಗುತ್ತೆ. ನಮ್ಮ ಟ್ರೈನದ್ದು 3 ಕಡೆ ಲೋಕೋ ರಿವರ್ಸಲ್ ಆಗುತ್ತೆ ರೀ. ಎಲ್ಲೆಲ್ಪ ಅಂತಂದ್ರೆ ಇದು SMT ಬೆಂಗಳೂರಿಂದ ಬಿಟ್ಟು ಕೊಡ್ಕ KSR ಬೆಂಗಳೂರು ಸಿಟಿ ಜಂಕ್ಷನ್ ಮೇಲೆ ಕೆಂಗೇರಿ, ಅಲ್ಲಿಂದ ಮಂಡ್ಯ ಮೇಲೆ ಮೈಸೂರಿಗೆ ಹೋಗುತ್ತೆ. ಮೈಸೂರೊಳಗೆ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಆಗುತ್ತೆ. ಲೋಕೋ ಚೇಂಜ್ ಯಾಕಾಗುತ್ತೆ ಎಲ್ಲ ಹೇಳ್ತಾನೆ ಅಲ್ಲಿ ಹೋಗಿ. ಮತ್ತು ಅಲ್ಲಿಂದ ನಿಮ್ಗೆ ಹಾಸನಿಗೆ ಹೋಗಿ ಹಾಸನಿಂದ ಲೋಕೋ ಚೇಂಜ್ ಆಗುತ್ತೆ. ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಆಗಲ್ಲ. ಲೋಕೋ ರಿವರ್ಸಲ್ ಆಗಿ ಅಲ್ಲಿಂದ ಮುಂದೆ ನಾವು ಹೋಗ್ತೀವಿ ಮಂಗಳೂರು ಸೆಂಟ್ರಲ್ಗೆ. ಮಂಗಳೂರು ಸೆಂಟ್ರಲ್ಗೆ ಮತ್ತೆ ಲೋಕೋ ರಿವರ್ಸಲ್ ಆಗುತ್ತೆ. ಟೋಟಲ್ 3 ಲೋಕೋ ರಿವರ್ಸಲ್. ಬಟ್ ಅದಕ್ಕಿಂತ ಮೊದಲು ಈಗ ಯಾವ ಲೋಕೋ ಲೀಡ್ ಐತೆ ಅಂತೇಳಿ ನೋಡಕ್ಕೆ ಹೋಗಿ ಬರ್ರಿ. ಇದು ನೋಡ್ರಿ ದಾನಾಪುರ ಎಕ್ಸ್ಪ್ರೆಸ್ಗೆ ಅಂದ್ರೆ ಸಂಘಮಿತ್ರ ಎಕ್ಸ್ಪ್ರೆಸ್ಸಿಗೆ KGM ಆಲ್ಕೋ ಹಾಕ್ಯಾರ. ಇದು ಯಾಕಪ್ಪ ಅಂತಂದ್ರೆ ಈಗ ಶೆಂಟಿಂಗಿಗೆ ಹೊಂಟದೆ. ಮೊದಲು ಒಂದು ಕಾಲದಾಗ ಇವೆಲ್ಲ ರೂಲ್ ಮಾಡ್ಯಾವ್ರಿ KGM ಆಲ್ಕೋಗಳು ಈ ಸೆಕ್ಷನ್ ಒಳಗೆ. ಮತ್ತು ನಮ್ಮ ಗಾಡಿಗೆ ಐತಿ ಇವತ್ತು ವ್ಯಾಪ್ 7. ನಮ್ಮ ಮುರುಡೇಶ್ವರ ಎಕ್ಸ್ಪ್ರೆಸ್ಸಿಗೆ ಇವತ್ತೈತ್ರಿ KGMದ 39172 ವ್ಯಾಪ್ 7 ಲೋಕೋಮೋಟಿವ್. ಇದು ನಮ್ದು ಲೀಡ್ ಮಾಡೋದು ಐತ್ರಿ ಮೈಸೂರು ಜಂಕ್ಷನ್. ಡಾಟ್ ಆನ್ ಟೈಮ್ 7:45ಕ್ಕೆ ಡಿಪಾರ್ಟ್ ಆದೀವಿ ರೀ ನಾವು SMT ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಇಲ್ಲಿ ನೋಡ್ರಿ ಇಲ್ಲೇ ಒಂದು ಸ್ಪೇರ್ ವಂದೇ ಭಾರತದ ರೇಖೆ ಇಟ್ಟರೆ SMT ಒಳಗೆ. ಇದು ಒಮ್ಮೊಮ್ಮೆ ವಂದೇ ಭಾರತ ಕಲಬುರಗಿ ರೇಟ್ ಯಾವಾಗ ಮೇಂಟೆನೆನ್ಸಿಗೂ ಇರುತ್ತಲ್ಲ ಅದ್ರ ಕೆಲಸ ಇದು ಮಾಡುತ್ತೆ. ಚೆನ್ನೈ ಲೈನಿಗೆ ಹೋಗಿ ಕೊಡ್ಬೇಕಿತ್ತಂದ್ರೆ ನಾವು ಲೆಫ್ಟಿಗೆ ಹೋಗಿದ್ದೀವಿ ರೀ. ಬಟ್ ನಾವೀಗ ಹೋಗಿ ಕೊಡತ್ತೀವಿ ಬೆಂಗಳೂರು ಕ್ಯಾಂಟ್ ಲೈನಿಗೆ. ಅಂದ್ರೆ ನಾವು ಬೆಂಗಳೂರು ಕ್ಯಾಂಟ್ ಮೇಲೆ KSR ಬೆಂಗಳೂರು ಹೋಗ್ತೇವೆ. ಅದಕ್ಕೆ ನಾವು ರೈಟ್ ತೊಗೊಂಡಿವಿ. ಯಾವುದೋ ಟ್ರೈನ್ ನೋಡ್ರಿ ಇಲ್ಲಿ ಬೈಯಪ್ಪನಹಳ್ಳಿ ಸ್ಕಿಪ್ ಮಾಡೋದು. ಈಗ ಟೈಮಿಂಗ್ ಪ್ರಕಾರ ನನಗೆ ಅನ್ಸೋ ಮಟ್ಟಿಗಿದೆ ಕರ್ನಾಟಕ ಎಕ್ಸ್ಪ್ರೆಸ್ ರೀ KK. ಹಾಂ KKನ ರೀ. ನೋಡ್ರಿ ಇಲ್ಲೇ ನಮ್ಮನ್ನ ಔಟ್ರದಾಗ ಬೆಂಗಳೂರು ಈಸ್ಟದ ಔಟ್ರಾಗ ತರಬೇರ. ಬಟ್ ಯಾಕಂತೇಳಿ ನೋಡ್ಬೇಕಂತಂದ್ರೆ ಮೈಸೂರಿಗೆ ಹೋಗುವಂಥ ಮೈಸೂರು ಸೂಪರ್ ಫಾಸ್ಟ್ KGMಗೆ ಬಂದೈತಿ. ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡ್ತಾರೆ. ಅದಕ್ಕೆ ನಮ್ಮನ್ನ ಇಲ್ಲಿ ನಿಲ್ಸಾರ. ನಾವು ಓಟ್ ಏನಾಯ್ತು ಸಿಗ್ನಲ್ ಹೋಗಿ ನಾವು ಡಿಪಾರ್ಟ್ ಆದ್ವಿ. ಇವ್ರು ಏನು ಹೇಳತ್ತಾರ ಅಂದ್ರೆ ಯಾವ ಲೂಪ್ ಲೈನ್ ಇಲ್ಲಿ ಈಗ ಹೋಗು ಮಟ. ಬಟ್ ಆ ಟ್ರೈನ್ ಓವರ್ಟೇಕ್ ಹೊಡೆಯಲ್ಲ ಬೆಂಗಳೂರು ಸಿಟಿ ಜಂಕ್ಷನ್ ಮಟ. ನಾನೇನು ಅನ್ನತ್ತೀನಿ ಓವರ್ಟೇಕ್ ಹೊಡಿತೈತಿ 15 ರೂಪಾಯಿ ಜಿದ್ದಿಟ್ಟಿವ್ರಿ ನಾವು. ರೈಲ್ ನೀರು ಜಿದ್. ಇಲ್ಲಿ ನೋಡ್ರಿ ಇಲ್ಲೇ ನಾವೀಗ ಎಂಟಾದ್ವಿ ಬೆಂಗಳೂರು ಕ್ಯಾಂಟ್ ರೈಲ್ವೆ ಸ್ಟೇಷನ್ಗೆ. ಕ್ಯಾಂಟ್ ಯಾಕಂತಾರಣ್ಣ? ಯಾಕಂದ್ರೆ ಇಲ್ಲಿ ಮಿಲಿಟರಿ ಏರಿಯಾ ಇರುತ್ತೆ, ಕಂಟೋನ್ಮೆಂಟ್ ಏರಿಯಾ. ರಾಯಲ್ ಚಾಲೆಂಜರ್ ಬೆಂಗಳೂರು ಕಾಂಟ್ ವಿನ್ ಏಯ್ ಹೊಡೆದಾಕ್ ಬಿಡ್ತೀವಿ ಗೊತ್ತಾಯ್ತಲ್ಲ. RCB ಫಾರ್ ಎವರ್. ಇಲ್ಲಿದೆ RCB ನೋಡಿ. ಕೋಲಾರ ಡೆಮೋ ಎಲ್ಲ ನಿಂತಿರೋದು. ಇದು ಕೋಲಾರ ಡೆಮೋ ಮಸ್ತ್ ಕಾಣುತ್ತೆ ನೋಡ್ರಿ. ಅದು ಡೂಮ್ ಮಸ್ತ್ ಐತಲ್ಲ ಅದ್ರದ್ದು ಹಿಂಗೆ ಗೋ ಅಂತೇಳಿ. ಬೆಂಗಳೂರು ಕ್ಯಾಂಟೂನ್ ನಮ್ಮ ಸ್ಟಾಪ್ ಐತ್ರಿ. ಬುಲೆಟ್ ಟ್ರೈನ್ ಥರ. ಹಾಂ ಈಗ ಫುಲ್ ರಿನೋವೇಷನ್ ಎಲ್ಲ ನಡೀತಿದೆ. ಹಾಂ
ಮುಂಚೆಲ್ಲ ಆ ಥರ ಇವರು ಮೋಹಿತನ ಅಂತ ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇವ್ರದ್ದೊಂದು ಪೇಜ್ ಇತ್ತು ದ ರೇಲ್ ಮೀಮ್ಸ್ ಅಂತ ಮೋಸ್ಟ್ ಫೇಮಸ್ ಪೇಜ್ ಇತ್ತು ಬಟ್ ಇದು ಇನ್ಸ್ಟಾಗ್ರಾಮ್ ಅವರು ಹೊಡೆದಾಕ್ಬಿಟ್ರು 2ನೇ ಸರಿ ಪಾಪ 2 ಪೇಜ್ ಇತ್ತು 2 ಪೇಜ್ ಹೊಡೆದಾಕಿದ್ರು. ಐ ಫೀಲ್ ಯು ಬ್ರೋ. ಫುಲ್ ಇನೋವೇಷನ್ ಕೆಲಸ ಎಲ್ಲ ನಡೀತಿದೆ. ಹಾಂ, ಈಗ ಎಷ್ಟೊಂದು ಇಲ್ಲಿಂದ ಒಂದೇ ಬರ ಸ್ಟಾರ್ಟ್ ಆಗುತ್ತೆ. ಯಾವ್ದು ಹೇಳಿ? 2 ಆಗುತ್ತೆ. ಒಂದು ಕೊಯಂಬತ್ತೂರು, ಒಂದು ಮಧುರೈ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮಿಕ್ಕಿದ್ದು ನಡೀತಿದೆ. ಈಗ ಬ್ಯಾಂಗ್ಳೂರಿಂದ ಯಾವ್ಯಾವ ಟ್ರೈನ್ ಸ್ಟಾರ್ಟ್ ಆಗ್ತಿದೆಯಾ, ಕರ್ನಾಟಕ ಎಕ್ಸ್ಪ್ರೆಸ್ಸು, ಐಲ್ಯಾಂಡ್ ಎಕ್ಸ್ಪ್ರೆಸ್ಸು, ಅದನ್ನೆಲ್ಲ ಇಲ್ಲಿ ಹಾಕ್ತಾರಾ? ಇಲ್ಲ ಆಗ್ತಾರೆ ಪ್ಲಾಟ್ಫಾರ್ಮ್ ಎಕ್ಸ್ಟ್ರಾ ಅದಕ್ಕೋಸ್ಕರ. ಓ, AB ಅಂತ ಪ್ಲಾಟ್ಫಾರ್ಮ್ ಮಾಡಿದಾರಲ್ಲ ಅದೇ. ಮುಂದೆ ಇನ್ ಫ್ಯೂಚರ್ ಸಬರ್ಬನ್ಸ್ ಟ್ರೈನ್ಸು ಬರ್ತಿದೆ. ಹಾಂ ಹಾಂ. ಸೊ ಅದ್ರ ಪ್ರಕಾರ ಮತ್ತು ಒಂದಷ್ಟು ಟ್ರೈನ್ಗಳು ಇವ್ರು ಹೇಳ್ದಂಗೆ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಯಾಕಂದ್ರೆ ಕಂಜೆಷನ್ ಭಾಳ ಆಗತೈತಿ SBC ಅಂದ್ರೆ ನಮ್ಮ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ. ಈಗಲೇ ಬಂದಿರ್ಬೋದು. ಕ್ಯಾಂಟೀನ್ ನಿಯರ್ ಇರೋರು ಎಲ್ಲ ಹತ್ಕೋಬೋದ್ರಿ. ಇದು ನಿಮ್ಗೆ 2 ನಿಮಿಷ ಸ್ಟಾಪ್ ಇರುತ್ತೆ ಕ್ಯಾಂಟೀನ್ ಅನ್ನೋದು. ಇಲ್ಲೇ ನೀರಿನ ಬಾಟಲ್ ತೊಗೊಂಬಂದಿವಿ. ಪ್ರತಿಯೊಂದು ನೀರಿನ ಬಾಟ್ಲ್ ಯಾವುದೋ ತೋರಿ ನೀವು 1 ಲೀಟ್ರದ್ದ ರೈಲ್ವೆ ಸ್ಟೇಷನ್ ಒಳಗೆ ಎಷ್ಟಕ್ಕೆ ಕೊಡ್ಬೇಕು ಅವರು? 15 ಕೊಡಬೇಕು. 20 ಏನೋ ಕೊಡ್ತಿದ್ದ ಕೂಲಿಂಗ್ ಆಗ್ತಿದೆ. 20 ರೂಪಾಯಿ ಕೊಡ್ತಿದ್ದ. ಯಾಕೆ 20 ರೂಪಾಯಿ ಅಂತೇಳಿ ಕರೆಕ್ಟ್ ಕೇಳಿದ್ವಿ, ಕರೆಕ್ಟ್ ಕೊಟ್ಟರು. ಮತ್ತು ನೀವು ಏನೋ ಅಂದ್ರೆ ಅವ್ರು 20 ಅಂದರು, ಬಿಸ್ಲೇರಿ ಕಿನ್ಲಿ ಯಾವುದೋ ಕಂಪ್ನಿ ಐತಂದ್ರು 15 ರೂಪಾಯಿ ನಿಮ್ಮ ವಾಟರ್ ಬಾಟ್ಲಿಗೆ. ಯಾಕಂದ್ರೆ ರೈಲ್ವೆಗಾಗೆ 20 ರೂಪಾಯಿ ಯಾಕಂತ ಕೇರ್ ನೀವೇನಾರ ಫ್ರೀಸಿಂಗ್ ಗೀಸಿಂಗ್ ಅಂತಂದ್ರೆ ಏನು ಮಾರಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ರೈಲ್ ಮದದಕ್ಕೂ ಒಂದು ಕಂಪ್ಲೇಂಟ್ ಹಾಕ್ತಾನೆ ನಿಂದ್ರಿ, ತಾನು 15 ರೂಪಾಯಿ ಕೊಡ್ತಾರೆ. ಬಟ್ 5 ರೂಪಾಯಿದಾಗ ಏನು ಪರಕ್ ಬೀಳುತ್ತಪ್ಪ ಅಂತಂದ್ರೆ ಇಂಥಲ್ಲಿ ತೊಗೋದ್ರಾಗ ಪರಕ್ ಬೀಳುತ್ತೆ. ಯಾಕಂದ್ರೆ ಸ್ಟೇಷನ್ ಒಳಗೆ ರೈಲ್ವೆದವ್ರು ನಮಗಾಗಿ ಅಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಸಬ್ಸಿಡಿ ಕೊಟ್ಟಿರ್ತಾರೆ. ಅದ್ರೊಳಗೂ ಜಾಸ್ತಿ ಆತಂದ್ರೆ ಇದು ನೀವು ಹೋರಾಡ್ಬೇಕಾಗತ್ತೆ. ಇದ್ರ ಸಂಬಂಧ 15 ರೂಪಾಯಿ ನೀರಿನ ಮೊಟ್ಲ ಎಲ್ಲರೂ ತೊಗೊಳತ್ತೀರ ಅಂದ್ರೆ ಕ್ವಶನ್ ಮಾಡೋ ಅಧಿಕಾರ ನಿಮ್ಗೆ ಐತಿ. KSR ಬೆಂಗಳೂರು ಕನ್ಯಾಕುಮಾರಿ ಐಲ್ಯಾಂಡ್ ಎಕ್ಸ್ಪ್ರೆಸ್. ನೋಡ್ರಿ, ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಉದ್ಯಾನ ಎಕ್ಸ್ಪ್ರೆಸ್ ಡಿಪಾರ್ಚರ್ಗೆ ರೆಡಿ ಆಗಿ ನಿಂತೈತಿ. ಹಂಗೆ ನಾವು ಪ್ಯಾರಲಲ್ಲಿ ಆರಾಮಾಗ್ಬಿಟ್ಟು ಅಂದ್ರೆ ಅದ್ರ ಅಪೋಸಿಟ್. ಏನು ಪ್ಯಾಕ್ ಕೊಡುತ್ರಿ ಇದು ಗಾಡಿ ಡೈಲಿ? ಹೋಗ್ಬೈ ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಆರಾಮಾದಿವ್ರಿ ನಾವು. ಬರ್ರಿ ನೋಡೋಣ ಅಂತ. 10 ನಿಮಿಷ ಸ್ಟಾಪ್ ಸಿಗುತ್ತೆ. ಮುರುಡೇಶ್ವರಕ್ಕೆ ಹೋಗ್ರಿ ನೀವು ಹತ್ಕೋಬೋದ. ಸುಬ್ರಹ್ಮಣ್ಯಕ್ಕೂ ಟ್ರೈನ್ ಹೋಗೋದ್ರಿಂದ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಮಂಗಳೂರು ಸೈಡ್ ಹೋಗೋರೆಲ್ಲ ಈ ಟ್ರೈನ್ನ ಪ್ರಿಫರ್ ಮಾಡ್ಬೋದು. ಮತ್ತು ರಾತ್ರಿ ಊಟದ ಬಗ್ಗೆ ನೀವು ಬೆಂಗಳೂರು ಸಿಟಿಯಿಂದನೇ ಏನಾರ ತೋರಿ, ಇಲ್ಲಾಂದ್ರೆ ಮೈಸೂರು ಒಳಗೆ ನಿಮ್ಗೆ ಸಿಗೋ ಚಾನ್ಸಸ್ ಭಾಳ ಕಮ್ಮಿ ಐತೆ. ಯಾಕಂದ್ರೆ ಮೈಸೂರು 11:30 ಮಟ್ಟ ಬರುತ್ತೆ ನಮಗೆ. ಮತ್ತು ಒಂದೇ ಬರುತ್ತೆ ಮತ್ತು ಮೈಸೂರು ಸೂಪರ್ ಫಾಸ್ಟ್ 2 ಟ್ರೈನ್ಗಳು ಓವರ್ಟೇಕ್ ಮಾಡೋದವ್ರಿ. ಯಾಕಂದ್ರೆ ಇನ್ನೂವರೆಗೂ ಮೈಸೂರು ಸೂಪರ್ ಒಂದಿಂದ ಬರೋದೈತಿ, ಪಕ್ಕ ಓವರ್ಟೇಕ್ ಮಾಡುತ್ತೆ. ಡಿಪಾರ್ಟ್ ಆದ್ವಿ ರೀ ನಾವೀಗ ಸಿಟಿ ಜಂಕ್ಷನಿಂದ. ಬರೀಗ ವಾಶ್ರೂಮ್ ಹೆಂಗೈತೆ ನೋಡೋಂಥ ಫಸ್ಟ್ ಕ್ಲಾಸ್ AC ಇದೆ ನೋಡಿರಿ. ಇಲ್ಲೇ ಫಿನಿಶಿಂಗ್ ಟಚ್ ನಾವು ಕೊಟ್ಟಿರೋದ್ರಿಂದ. ಮತ್ತು ಇಲ್ಲೇ ಶವರ್ ಏನಿಲ್ಲ, ಮಹಾಮಾನದ ಫಸ್ಟ್ AC ಒಳಗೆ ಶವರ್ ಇತ್ತು. ಮತ್ತು ಇಲ್ಲಿ ನಿಮಗೆ ಇದನ್ನು ವಾಶ್ ಬೇಸಿನ್ ಎಲ್ಲ ಕೊಟ್ಟರೆ. ಇದು ಇಂಡಿಯನ್ ಸ್ಟೈಲ್. ಈಗ ವೆಸ್ಟರ್ನ್ ಸ್ಟೈಲ್ ನೋಡ್ಬೇಕಂತಂದ್ರೆ ಇದು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅನ್ಸತ್ತೆ. ಬಟ್ ಇದು ಕ್ಲೀನ್ ಇಲ್ರಿ ಇದ್ರೊಳಗೆ ಮೇನ್ ಐತಿ ಇಲ್ಲ ಚೆಕ್ ಮಾಡೋಕೆ ಬದ್ಗಾತೀನಿ ಐತಿ. ನಾವು ಒಂದು 4-5 ಥರದ ಊಟ ಟ್ರೈ ಮಾಡ್ಬೇಕಂಥೇಳಿ ಎಲ್ಲ ತೊಗೊಂಡಿವ್ರಿ. ಊಟ ರಿವ್ಯೂ ಮಾಡೋಣಂತ. ಬಟ್ ಅದಕ್ಕಿಂತ ಮೊದಲು ಇದು ಮೈಸೂರು ಸೂಪರ್ ಫಾಸ್ಟ್ ಓಟೆಕ್ ಹೊಡಿತೈತಿಲ್ಲ ಅದನ್ನು ನೋಡ್ಬೇಕು. ಮಸ್ತ್ ಆರಾಮ್ ಕುಂತು ಕಂಫರ್ಟಬಲ್ ಏನು ಅನ್ಸುತ್ತೆ ನೋಡ್ರಿ. ಇದು ತಡ್ರಿ ನಿಮ್ಗೆ ರಾಯಲ್ಟಿ ಫೀಲ್ ತೋರಿಸ್ತಾನೆ ಇದ್ರೊಳಗೆ. ನೀವು ನಮ್ಮದೇ ಅವ ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡಿದ ಇದು ನೋಡ್ರಿ ಇಂಟೀರಿಯರ್ ಫುಲ್ ನಿಮ್ಗೆ ಇದು ರೂಮ್, ಪ್ರೈವೇಟ್ ರೂಮ್. ಇನ್ನು LHBದೊಳಗೆ ಇಷ್ಟು ಅನ್ಸಂಗಿಲ್ಲ, ಯಾಕಂದ್ರೆ LHB ಇಷ್ಟೇ ಇರುತ್ತೆ. ಇದ್ರೊಳಗೆ ಇದು ಅರ್ಧ ಪಾರ್ಟು ನಿಮ್ಗೆ ಸಿಕ್ಕಂಗೆ ಆಗಿಬಿಡುತ್ತೆ. ಮತ್ತು LHB ICF ಅಲ್ಲಿ ಏನಂದರೆ ICF ಅಲ್ಲಿ ಫ್ಯಾನ್ ಸಿಗುತ್ತೆ, ಫ್ಯಾನ್ ಸಿಗೋದು. ಹಾಂ ಅದೇ. ಬಟ್ ನಿಮಗೆ ICF ಅಲ್ಲಿ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಮಸ್ತ್. ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೆ ಊಟಕ್ಕೆ ಇದೆಲ್ಲ ಆಪ್ಷನ್ ಐತ್ರಿ. ಪಲಾವ್ ಇತ್ತು, ಬಟ್ ನಾವು ನಮ್ಮ ಬೈ ಬರೀ ಚಿತ್ರಾನ್ನ ತೊಗೊಂಬಂದ್ರೆ. ನಾವು ಇಡ್ಲಿ, ವಡಾ ಮತ್ತು ಇದು ಕುರ್ಮಾ ಮತ್ತು ಚಪಾತಿ ಐತೆ. ಚಿತ್ರಾನ್ನ ಫ್ರೆಶ್ ಇಲ್ಲ, ಬೆಳಗ್ಗೆ ಮಾಡಿರೋದನ್ನ ಬಿಸಿ ಮಾಡಿಕೊಟ್ಟವ್ರೆ. ಮತ್ತು ಇಡ್ಲಿ ಫ್ರೆಶ್ ಇದೆ. ಮಿಕ್ಕಿ ಟೇಸ್ಟ್ ಮಾಡಿ ನೋಡೋಣ. ಬರೀ ಚಟ್ನಿ ಕೊಟ್ಟರೆ ಸಾಂಬಾರು ಕೊಟ್ಟಿಲ್ಲ. 3 ಇಡ್ಲಿ 1 ವಡಾ 40 ರೂಪಾಯಿ. ನೀರು ಒಂದು ಗೊತ್ತಾಗೋದು. ಟೇಸ್ಟ್ ಒಂದು ನಾರ್ಮಲ್ ಐತಿ, ಬಟ್ ಬೆಳಗಿಂದ ಇಡ್ಲಿ ಭಾಳ ಹಾರ್ಡ್ ಆಗೈತಿ. बिरयानी रात में भी फ्रेश मिलता है. वेज बिरयानी केंगेरी में मिलेगा. वेज पुलाव बोल सकते हो, बिरयानी तो नहीं. हाँ. बट फ्रेश एंड टेस्टी मिलेगा. बहुत अच्छा मिलता है केंगेरी का.
ಕೆಂಗೇರಿದಾಗ ಒಮ್ಮೆ ಟ್ರೈ ಮಾಡೋಣ ಅಂತ, ಬಟ್ ನಮ್ಮ ಬೈ ಎಷ್ಟಂದ್ರೆ 3 ಬರೀ ಚಿತ್ರಾನ್ನ ತಂದ್ಬಿಟ್ರು. ಲೆಜೆಂಡ್ ಫಾರ್ ಇಸ್ ಫಸ್ಟ್ ಏನ್ ಹೇಳಿದ್ರು ಪಲಾವ್ ಅಂತ ಹೇಳಿದ್ರು. ಹಾ. ಸ್ವಲ್ಪ ಅರ್ಧ ದಾರಿ ಬಂದಾದ್ಮೇಲೆ ನೋಡಿದ್ರೆ ಎಲ್ಲೋ ತರ ಏನೋ ಕಾಣಿಸ್ತಿದೆ. ಓಪನ್ ಮಾಡಿದ್ರೆ ಅದು ಬೆಳಿಗ್ಗೆ ಮಾಡಿದ ಮೋಸ ಮಾಡಿದಾರೆ ಯಾರೋ ನಿಮ್ಗೆ. ಚಪಾತಿ ಚೆನ್ನಾಗಿದೆ. ಅಲ್ಲ, ರಿವ್ಯೂ ಮಾಡ್ತಿದ್ದವ್ ನಾನು, ತಿಂದಿದ್ದು ನೀವ್ ಯಾಕೆ? ಆಮೇತನ ನಿಂದ ಒಂದೇ ಚೆನ್ನಾಗಿ. ಹಾ, ನಂದು ಅರ್ಧ ಚಾನಲ್ ಇವ್ರಿಗೆ ಕೊಟ್ಬಿಡ್ತೇನ್ರಿ ಈಗ. ಕಾಂಪಿಟೇಷನ್ ಬಂದ್ಬಿಟ್ಟು ನೆಕ್ಸ್ಟ್ ನನ್ನ ವಿಡಿಯೋನು ಬರುತ್ತೆ ಕನ್ನಡದಾಗ ಅಣ್ಣಾಗ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ. ಈಗ ನಮ್ಮ ಸೋನು ಬಾಯರ್ ಒಬ್ರು ಅದಾರ, UP ಲಾಗರ್ ಕನ್ನಡ ವಿಡಿಯೋ ಮಾಡತ್ತಾರ. ಇವ್ರನ್ನ ಜೈಪುರದವ್ರ ಅಂದ್ರೆ ರಾಜಸ್ಥಾನ್ ಲಾಗರ್ ಕನ್ನಡ ವಿಡಿಯೋ ಮಾಡ್ಸೋಣಂತ. ಆಲ್ ಇಂಡಿಯಾ ಲಾಗರ್. ಇದು ಕುರ್ಮಾ ಮಸಾಲೆ ಬಿಟ್ಟು ಎಲ್ಲ ಬೆಳಗ್ಗಿಂದ ಅನ್ಸತ್ತೆ, ಯಾವುದು ಫ್ರೆಶ್ ಇಲ್ಲ. ಇದು ಫ್ರೆಶ್ ಚಪಾತಿ ಚೆನ್ನಾಗಿದೆ. रोटी एटलीस्ट फ्रेश बनता है ना. मैं लेमन राइस का गारंटी ले सकता हूँ अभी का नहीं है. ओपन चैलेंज दे सकता हूँ. ಹಿಂಗೈತೆ ನೋಡ್ರಿ. ಫ್ರೆಶ್ ಸಿಗಂಗಿಲ್ಲ ನಿಮ್ಗೆ ಏನ್ರ ನೀವು ಕೇಸರ್ ಬೆಂಗಳೂರು ಸಿಟಿ ಜಂಕ್ಷನ್ ಇಂದ ಟ್ರಾವೆಲ್ ಮಾಡ್ತಾರಂದ್ರ ಫಸ್ಟ್ ಪ್ಲಾಟ್ಫಾರ್ಮ್ ಒಳಗೆ AJS ಕ್ಯಾಟರರ್ಸ್ ಇಂದ ಊಟ ಕಟ್ಸ್ಕೊಂಬರಿ, ಬರೀ ಬಸ್ ಸಿಗುತ್ತೆ. 5-6 में हल्ली मने 7-8 ಒಳಗೆ ಹಳ್ಳಿ ಮನೆ, ಅಲ್ಲಿಂದ ಬಸ್ ಸಿಗುತ್ತೆ. ಈಗ ನಾವು ಎಂಟ್ರ್ ಆದೀವಿ ರೀ ಕೆಂಗೇರಿ ರೈಲ್ವೆ ಸ್ಟೇಷನ್. ಇಲ್ಲಿ ನೋಡ್ರಿ, ಇಲ್ಲಿ ಹಂಪಿ ಅರಾಯವಾತ ಸ್ಟೇಷನಿಗೆ ನೋಡೋಣ ಅಂತ. KGM ವ್ಯಾಪ್ 7 ಅಂತೂ ಪಕ್ಕಾ ಲೀಡ್ ಇರುತ್ತೆ ಇದಕ್ಕೆ. ಹಂಪಿ मैसूर हुबली हंपी. ಸರಿ. ರಾಮನಗರಕ್ಕೆ ಎಂಟ್ರ್ ಆದೀವಿ ರೀ. ಸ್ಟೇಷನ್ ಒಳಗೆ ಕನ್ಸ್ಟ್ರಕ್ಷನ್ ವರ್ಕ್ ನಡೆಯತ್ತೈತಿ. ಇದು ಅಪ್ಡೇಟ್ ಹೇಳ್ಬೇಕಂದ್ರೆ ನಮ್ಮ ಹಿಂದಿಂದನ 5-6 ಕಿಲೋಮೀಟರ್ ದೂರ ಅಷ್ಟೇ ಐತಿ ಮೈಸೂರು ಸೂಪರ್ ಫಾಸ್ಟ್. ಓಟೆಕ್ ಆದ್ರೆ ಇಲ್ಲ ಆಗ್ಬೇಕು, ಇಲ್ಲ ಚನ್ನಪಟ್ಟಣ ಆಗ್ಬೇಕು, ಆಗಲಿಲ್ಲ ಅಂದ್ರೆ ಆಗಂಗಿಲ್ಲ. ಬಟ್ ಪಕ್ಕಾ ಮೈಸೂರು ಒಂದೇ ಬರತ್ತೆ, ಓಟೆಕ್ ಕುಡಿಯುತ್ತೆ. ಯಾವ ಒಂದೇ ಬರತ್ತಪ್ಪ ಅಂದ್ರೆ ಚೆನ್ನೈಯಿಂದ ಮೈಸೂರಿಗೆ ಬರುವಂಥದ್ದು. ಬರ್ರಿ ನೋಡೋಣ ಅಂತ ಏನಾಗುತ್ತೆ. ನಾನು ಭಾಳ ಕ್ಯೂರಿಯಸ್ ಅದ ನೀವು ಓಟೆಕ್ ಆಗುತ್ತೋ ಇಲ್ಲ ಅಂತೇಳಿ. ಮತ್ತು ಮದ್ದೂರು ರೋಡ ಬಂದಿತ್ತು, ಮದ್ದೂರು ರೋಡ ತೊಗೊಂಡಿವಿ. ಮಸ್ತ್ ಆಗೈತೆ ರೀ ಜರ್ನಿ. ಫಸ್ಟ್ AC ಒಳಗೆ ಇಷ್ಟು ಮಸ್ತ್. ಇಲ್ಲಿ ಓಟೆಕ್ ಆಗಲಿಲ್ಲ ರೀ, ಡಿಪಾರ್ಟ್ ಆದೀವಿ ನಾವೀಗ ನಮ್ಮ ರಾಮನಗರದಿಂದ. ರಾಮನಗರ ಫೇಮಸ್ ಐತಿ ರೇಷ್ಮೆಗೆ ಸಂಬಂಧ. ಬಟ್ ಸ್ಟಾಪ್ ಮಾಡ್ರಿ. ಬಟ್ ಇಲ್ಲಿ ಓವರ್ಟೇಕ್ ಮಾಡಕ್ಕೆ ಲೈನ್ ಐತೆ ಇಲ್ಲ. ಬೆಂಗಳೂರು ಮೈಸೂರು ಮತ್ತು ನಮ್ಮ ಮೈಸೂರು ಡಿವಿಷನ್ ರೂಟ್ ಒಳಗೆ ಟ್ರಾವೆಲ್ ಮಾಡತ್ತಾರಂದ್ರೆ ಮದ್ದೂರು ವಡ ಮಾತ್ರ ಕಂಪಲ್ಸರಿ. ಇದು ಟೇಸ್ಟ್ದ ರಿವ್ಯೂ ಏನು ಬೇಕಾಗಿಲ್ಲ, ಇದು ಐತಿ ಕಮಾಲದ್ದು. ಅಣ್ಣ ಗಾಡಿ ಚನ್ನಪಟ್ಟಣ ಬಂತು, ಬಟ್ ಓವರ್ಟೇಕ್ ಇನ್ನೂ ಆಗಲಿಲ್ಲ. ನೀವೇ ಗೆದ್ಬಿಟ್ರಿ. 15 ರೂಪಾಯಿ ಫೋನ್ಪೇ ಮಾಡ್ತೀನಿ. ನಂಗೆ ಗೊತ್ತಿತ್ತು ಮುಂಚೆ ಇದಾಗಲ್ಲ. ಸೀನಿಯರ್ ರೈಲ್ ಫ್ಯಾನ್ಸ್ ಅಲ್ಲ, ಜೂನಿಯರ್ಸ್ ಅವ್ರ ಮುಂದೆ ತಲೆ ಬಾಗ್ಬೇಕಾಗತ್ತೆ. ಓವರ್ಟೇಕ್ ಎಲ್ಲಿ ಆಗ್ಬೋದು ನಿಮ್ಗೆ ಅನ್ಸೋ ಮಟ್ಟಿಗೆ? ಮೋಸ್ಟ್ಲಿ ಮಂಡ್ಯ ಅನಿಸ್ತಿದೆ. ನಮ್ದು ಡೈರೆಕ್ಟ್ ಈಗ ಸ್ಟಾಪು ಮಂಡ್ಯ ಆದ್ಮೇಲೆ ಡೈರೆಕ್ಟ್ ಮೈಸೂರು, ಮದ್ದೂರು ಸ್ಟಾಪ್ ಇಲ್ಲ. 2 ಓವರ್ಟೇಕ್ ಸಿಗುತ್ತೆ. ಮತ್ತೆ ಅದು ಇಂಟರ್ಸಿಟಿ ಇದು ಒಂದೇ ಭಾರತ್ ಮಾತ್ರ ಓವರ್ಟೇಕ್ ಫಿಕ್ಸ್ ರೀ. ಇದ್ರದ್ದೊಂದೇ ನೋಡ್ಬೇಕು ನೋಡ್ರಿ. ಒಂದೇ ಭಾರತ್ ಮಾತ್ರ ಸಿಗ್ನಲ್ ಆಯ್ತಾ? ಆಗೈತೆ. ಬರೀ ಹೋಗಿ. ಮತ್ತು ನಮ್ಮ ಚನ್ನಪಟ್ಟಣ ಫೇಮಸ್ ಐತಿ, ಅದ್ರದ್ದು ಟಾಯ್ಸ್ ಸಂಬಂಧ ರೀ. ಹೌದ್ರಿ, ಚನ್ನಪಟ್ಟಣದ ಬೊಂಬೆಗೆ ಜೀವವು ಬರಲು ಬೇಡ ಜಾಸ್ತಿ ಹೇಳ್ರೆ. ಅದೇ ಸಾಂಗ್ ನಂಗೆ ಹೊಳಬಳ ನೆನಪು ಬರುತ್ತೆ. ಮತ್ತು ನಿಮಗೂ ಇಲ್ಲೇ ಸ್ಟಾಪ್ ಸಿಗುತ್ತೆ. ನೀವು ಕೋಸ್ಟಲ್ ಕರ್ನಾಟಕ ಅಂದ್ರೆ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅಡ್ಡಾಡ್ಬೇಕಂದ್ರೆ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿಮಗಾಗಿ ಅಂತಲೇ ಇದೆ. SMT ಬೆಂಗಳೂರು ಪ್ಯಾಸೆಂಜರ್. ಈಗ ನಾವು ಮದ್ದೂರು ಸ್ಕಿಪ್ ಮಾಡಿದ್ದೀವಿ ರೀ. ಏನಣ್ಣ ಓವರ್ಟೇಕ್ ಮಾಡಿಸ್ತೀರಾ ಇಲ್ವಾ? ಮಾಡ್ಸೋಣ. इंटरसिटी नो डाउट हो. मंड्या में पहला ओवरटेक पड़ेगा. अन्ना क्या लगता है आपको हो जाएगा? फर्स्ट ओवरटेक मंड्या में. फर्स्ट ओवरटेक मंड्या में होगा. इंटरसिटी. इंटरसिटी. सेकंड नागनहल्ली वंदे भारत. ಹಾಂ, ಇಂಟರ್ಸಿಟಿ ಅಂದ್ರೆ ಅವ್ರು ಇದನ್ನ ಹೇಳ್ತಾರೆ, ಚೆನ್ನೈ ಮೈಸೂರು ಸೂಪರ್ ಫಾಸ್ಟ್. ನೋಡೋಣಂತ ಏನಾಗುತ್ತಂತ. ಬಟ್ ನಂದು ಗಾಡಿ ಫೇವ್ರೇಟ್. 15 ರೂಪಾಯಿ ಸೋತ್ಬಿಟ್ಟನ್ರಿ. ನಂಗೆ ಭಾಳ ಬೇಜಾರಾಗದ. ರೈಲ್ ನೀರು ಬೇಡ, ಇಲ್ಲೊಂದು ಯಾವ್ದು रेटिंग क्या है? गाड़ी पहले जाएगी मैसूर. SMT से SBC के बीच में ओवरटेक करेगी या नहीं करेगी इंटरसिटी? मैंने बोला करेगी नहीं, ये बोला करेगी. हार गया. मॉर्निंग ब्रेकफास्ट. ಬ್ರೇಕ್ಫಾಸ್ಟ್ ಮಂಗಳೂರಾಗ ನನ್ನ ಕಡೆ ಟ್ರೈನ್ ಮಂಡ್ಯಕ್ಕೂ ಬಂದ್ರಿ. ಆದ್ರೆ ಓವರ್ಟೇಕ್ ಇನ್ನೂ ಆಗಲಿಲ್ಲ. ಓವರ್ಟೇಕಿಗೆ ವೇಟ್ ಮಾಡತ್ತೀವಿ. ಮತ್ತು ಮಂಡ್ಯಕ್ಕೂ ನಿಮಗೆ ಸ್ಟಾಪ್ ಸಿಗುತ್ತೆ. ಮಂಡ್ಯದಿಂದ ಕರಾವಳಿ ಕರ್ನಾಟಕಕ್ಕೆ ಇರುವಂಥ ಏಕೈಕ ರೈಲು ಇದೊಂದು ಟ್ರೈನ್ ರೀ. ನಮ್ಮ ಮಂಡ್ಯ ಫೇಮಸ್ ಐತಿ ಇದೆ ಶುಗರ್ ಕಾರ್ಖಾನೆಗಳಿಗೆ. ನೋಡಂಬರ್ರಿ. ಮತ್ತು ಇದು ಫಸ್ಟ್ AC ಮಿಡಲ್ ಐತ್ರಿ, ಮುಂದೆ ಸೆಕೆಂಡ್ AC ಇದಾವೆ, ಹಿಂದೆ ಥರ್ಡ್ AC ಇದಾವೆ.
ಫುಲ್ ಹಿಂದೆ ಹೋದ್ರೆ ಸ್ಲೀಪರ್ ಸಿಗ್ತಾವೆ, ಮುಂದೆ 2 ಜನರಲ್ ಅದಾವೆ, ಹಿಂದೆ 2 ಜನರಲ್ ಅದಾವೆ. ಬಟ್ ಇದು ಜನರಲ್ ಪೂರ್ತಿ ಖಾಲಿ ಆಗಿಬಿಡ್ತಾವೆ. ನಂಗೆ ಅನ್ಸೋ ಮಟ್ಟಿಗೆ ಸುಬ್ರಹ್ಮಣ್ಯ ರೋಡಿಗೆ ಅನ್ಸುತ್ತೆ ರೀ. ಸುಬ್ರಹ್ಮಣ್ಯ ರೋಡಿಗೆ ಯಾಕೆ ಹೇಳ್ರಿ, ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಪ್ಯಾಸೆಂಜರ್ಸ್ ಎಲ್ಲ ಡಿಬೋರ್ಡ್ ಟೈಮ್ ನೋಡ್ರಿ 10:05 ಆಗತೈತೆ. ನಮ್ದು ಟೈಮಿಂಗ್ ಐತಿ ಎದ್ರೊಳಗೆ ಮೈಸೂರೊಳಗೆ ಅರೈವ್ ಆಗೋದು 11:20ಕ್ಕೆ, 20 ನಿಮಿಷ ಲೋಕೋ ರಿವರ್ಸಲ್ಲಿಗೆ ಟೈಮಿಂಗ್ ಐತಿ. 1 ತಾಸು 20 ನಿಮಿಷ ಗ್ಯಾಪ್ ಕೊಟ್ಟರೆ ಇದಕ್ಕೆ, ಇಲ್ಲಿಂದ ಮಂಡ್ಯದಿಂದ ಮೈಸೂರು ಮಠ. ಬಟ್ ಬಿಫೋರ್ ಹೋಗೋತಿದ್ದ 30 ನಿಮಿಷ ಮ್ಯಾಕ್ಸಿಮಮ್ ರೀ ಮಂಡ್ಯದಿಂದ ಮೈಸೂರಿಗೆ ಹೋಗಕ್ಕೆ ನಂಗೆ ಅನ್ಸೋ ಮಟ್ಟಿಗೆ. ಬಟ್ ಇದನ್ನು ಔಟ್ರದಾಗ ಹೋಗಿ ತರಪ್ತಾರೆ. ಓವರ್ಟೇಕ್ ಅಂತೂ ಆಗೋದು ಫಿಕ್ಸ್. ಬಟ್ ಎಲ್ಲಾಗೋದು ಗೊತ್ತಿಲ್ಲ. ಬಟ್ ಇದಕ್ಕೆ ಯಾಕೆ ಎಂಡ್ ಆಗಲ್ಲ ಅಂತಂದ್ರಿ, ಇಲ್ಲಿಂದನೂ ಡಿಪಾರ್ಟ್ ಆದ್ವಿ ನಾವು ಮಂಡ್ಯದಿಂದ. ನೋಡೋಣ ಅಂತ ನನಗೆ ಅನ್ಸೋ ಮಟ್ಟಿಗೆ ನಾಗನಹಳ್ಳಿ ಫಿಕ್ಸ್. आज तो फुल प्रायोरिटी पे जा रही है। आज भाई 2 शेयर बैठे गाड़ी। मैं जिस गाड़ी में जाता हूँ वही दुख होता है भाई। ಮುರುಡೇಶ್ವರ ಎಕ್ಸ್ಪ್ರೆಸ್ ನನ್ನ ಫೇವ್ರೇಟ್, ಅದಕ್ಕೆ ಒಂದು ಸ್ವಲ್ಪ ಖುಷಿನೂ ಆಗತ್ತೈತಿ. ಇಬ್ರು ವ್ಲಾಗರ್ಸ್ ಕುತ್ಕೊಂಡ್ಬಿಟ್ಟವರೆಲ್ಲ ಎಲ್ಲಿ ಕಂಪ್ಲೀಟ್. ಶ್ರೀರಂಗಪಟ್ಟಣ ಯಾವ ಟೈಪ್ ಐತೆ ಅಂದ್ರೆ ಒಂದು ಟೈಪ್ ಐಲ್ಯಾಂಡ್ ಟೈಪ್ ಐತ್ರಿ. ಇದು ಸುತ್ತಮುತ್ತಲು ಇದ್ರದ ಕಾವೇರಿ ನದಿ ಹರಿದೈತಿ. ಟಿಪ್ಪು ಸುಲ್ತಾನ್ ಜೈಲು ಟಿಪ್ಪು ಸುಲ್ತಾನ್ ಜೈಲು. ಶ್ರೀರಂಗಪಟ್ಟಣ ನೋಡ್ರಿ ಇಲ್ಲೇ ನಾಗನಹಳ್ಳಿ ಒಳಗೆ ನಮ್ಗೆ ಲೂಪ್ ಲೈನ್ ಒಳಗೆ ಹಾಕಿದ್ರೆ ಈಗ ನಮ್ಮನ್ನು ಓವರ್ಟೇಕ್ ಮಾಡಕ್ಕೆ ಬರ್ತಾವ. ನನಗೆ ಅನ್ಸೋ ಮಟ್ಟಿಗೆ ಪಕ್ಕ ಬರ್ತಾವೆ ರೀ, ಅನ್ಸೋದು ಏನಿಲ್ಲ. ಪಕ್ಕ ನಮ್ಮನ್ನು ಓವರ್ಟೇಕ್ ಮಾಡಕ್ಕೆ ಬರ್ತಾವೆ. ಚೆನ್ನೈಯಿಂದ ಮೈಸೂರಿಗೆ ಹೋಗುವಂಥ ಸೂಪರ್ ಫಾಸ್ಟ ಮತ್ತು ಚೆನ್ನೈಯಿಂದ ಮೈಸೂರಿಗೆ ಹೋಗುವಂಥ ವಂದೇ ಭಾರತ್ ಎಕ್ಸ್ಪ್ರೆಸ್, ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ಓವರ್ಟೇಕ್ ಮಾಡ್ತಾವೆ. ನೋಡಂಬರಿ ನೋಡ್ರಿ ಇಲ್ಲೇ KSR ಬೆಂಗಳೂರು, ಮೈಸೂರಿಂದ KSR ಬೆಂಗಳೂರಿಗೆ ಹೋಗುವಂಥ ಮೆಮು ಬಂತ. ಅದ್ರ ಸಂಬಂಧ ನಮಗೆ ಆ ಪ್ಲಾಟ್ಫಾರ್ಮ್ದಾಗ ತೊಗೊಲಿಲ್ಲ, ಈ ಪ್ಲಾಟ್ಫಾರ್ಮ್ದಾಗ ತೊಗೊಂಡ್ರೆ ಅದು ಅರೈವ್ ಆಗತ್ತೈತಿ. ಈಗ ಪ್ಯಾರಲಲಿ ಇದು ಅರೈವ್ ಆಗ್ಬೋದು ಮೇ ಬಿ. ಯಾರಪ್ಪ ಅದು ವಿಡಿಯೋ ಮಾಡ್ತಿರೋದು? ಇಲ್ಲಿ ನೋಡ್ರಿ ಆಲ್ ಸೆಟ್, ಸಿಗ್ನಲ್ ಗ್ರೀನ್. ಫಸ್ಟ್ ಓವರ್ಟೇಕ್ ಅಂತೂ ಆತ್ರಿ. ಭಾರತ 10 ಕಿಲೋಮೀಟ್ರ್ ದೂರ ಐತ್ರಿ. ಬಟ್ ಮುರುಡೇಶ್ವರ ಎಕ್ಸ್ಪ್ರೆಸ್ನ ಡಿಪಾರ್ಟ್ ಮಾಡಿಸ್ಬಿಟ್ರೆ ಅನ್ನ ಹಿಂಗೆ ಹೇಳಿದ್ರೆ ಹಂಗೆ ಆಗತ್ತಂತೇಳಿ ಹಂಗಾತ. ದುರಂತ ಪ್ರಯಾರಿಟಿ. ವಂದೇ ಭಾರತ್ ಇನ್ನೂ ದೂರ ಇರೋದ್ರ ಸಂಬಂಧ ವಂದೇ ಭಾರತನ ಮುಂದೆ ಕಳಿಸ್ಲಿಲ್ಲ. ನಮ್ಮನ್ನ ಬಿಟ್ರೆ, ಯಾಕಂದ್ರೆ ನಮ್ಮ ಲೋಕೋ ರಿವರ್ಸಲ್ ಆಗ್ಬೇಕು. 11:30 ಈಗ ಟೈಮ್ ಆಯ್ತು, 10 ನಿಮಿಷ ಡಿಲೇ ಆದಿವಿ. 1 ತಾಸು ಮೊದಲು ಹೋಗಿ ತಲುಪು ಟ್ರೈನ್ನ ಡಿಲೇ ಮಾಡಿ ಕರ್ಸತ್ತಾರ. 10 ನಿಮಿಷ, ಒಂದು 15 ನಿಮಿಷ ಡಿಲೇ ಆಗುತ್ತೆ. ಮತ್ತು ಲೋಕೋ ರಿವರ್ಸಲ್ ಎಲ್ಲ ಹಿಡಿಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಅಂತೂ ಡಿಲೇ ಆಗಿ ನಾವು ಡಿಪಾರ್ಟ್ ಆಗತ್ತೇವೆ ಮೈಸೂರು ಜಂಕ್ಷನಿಂದ. WDP 4D ರೆಡಿ ಐತೆ ನೋಡ್ರಿ ನಮ್ಮ ಗಾಡಿಗೆ. ಈಗ ಮೈಸೂರಿಂದ ಮಂಗಳೂರು 4 Dನಾ? WDP 4D KGM ಎಂಟ್ರಾದೀವಿ ನಾವು ಮೈಸೂರು ಜಂಕ್ಷನಿಗೆ. ಎಂಟ್ರಾದೀವಿ ರೀ ಮೈಸೂರು ಜಂಕ್ಷನಿಗೆ. ಟೈಮಿಂಗ್ ಹೇಳ್ಬೇಕಂದ್ರೆ ನಿಮಗೆ 11:36, 16 ನಿಮಿಷ ಡಿಲೇ ಆಗಿ. ನಮ್ಮ ಮುಂದೆ ಬಂತಲ್ಲ ಚೆನ್ನೈ ಮೈಸೂರು ಸೂಪರ್ ಫಾಸ್ಟ್, ಲಾಲ್ಬಾಗದ ಜೊತೆ ರೇಕ್ಷರಿಂಗ್ ಐತೆ ನೋಡ್ರಿ ಗಾಡಿದು. ಐತ್ರಿ ಈಗ 11:40 ಬಂದು ತಲುಪೆ ಮೈಸೂರು ಜಂಕ್ಷನಿಗೆ. ಜಂಕ್ಷನ್ ಯಾಕಂತಾರಪ್ಪ ಅಂತಂದ್ರೆ ಒಂದು ಲೈನ್ ಹೋಗೈತ್ರಿ ಚಾಮರಾಜನಗರ ಸೈಡ, ಒಂದು ಲೈನ್ ನಾವು ಬಂದಿದ್ದು ಬೆಂಗಳೂರು ಸೈಡ್, ಇನ್ನೊಂದು ಲೈನ್ ಹೊಂಟೈತಿ ನಾವು ಹೋಗುವಂಥ ಲೈನ ಹಾಸನ ಸೈಡ ವಾಯ KR ನಗರ. ಮತ್ತು ಇಲ್ಲಿಂದ ನಮ್ದು ಲೊಕೊಮೋಟಿವ್ ರಿವರ್ಸಲ್ ಆಗತ್ತೆ ರೀ, ಯಾಕಂದ್ರೆ ನಮ್ಮ ಹಾಸನ ಲೈನ್ ಈ ಸೈಡ್ ಬರುತ್ತೆ. ನಾವು ಯಾವ ಸೈಡಿಂದ ಬಂದೀವಲ್ಲ ಬೆಂಗಳೂರು ಸೈಡಿಂದ ಅದೇ ಸೈಡ್ ಹಾಸನ ಲೈನ್ ಬರುತ್ತೆ. ಮತ್ತು ಇಲ್ಲಿ ನಮ್ಗೆ ಹಾಸನಿಂದ ಇದು ಮೈಸೂರಿಂದ ಮಂಗಳೂರು ಮಠ ಫುಲ್ ನಮ್ಮದು ರೂಟ್ ಇದೆ ನಾನ್ ಎಲೆಕ್ಟ್ರಿಫೈಡ್ ಐತಿ. ಅಂದ್ರೆ ಮೈಸೂರಿಂದ ಹಾಸನ ಮಠ ಎಲೆಕ್ಟ್ರಿಫೈಡ್ ಐತಿ,
ಹಾಸನದಿಂದ ಇದ್ರ ಮಟ್ಟ ಮಂಗಳೂರು ಮಟ್ಟ ಎಲೆಕ್ಟ್ರಿಫೈಡ್ ಇಲ್ಲ, ಯಾಕಂದ್ರೆ ಅಲ್ಲಿ ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್ಸ್ ಬರೋದ್ರಿಂದ ಶಿರಾಡಿ ಘಾಟ್ಸ್ ಅದ್ರ ಸಂಬಂಧ. ಅದಕ್ಕೆ ನಮಗೀಗ ಲೊಕೊಮೋಟಿವ್ ಹೊರಗಡೆ ತೋರಿಸಿದ್ದಿಲ್ಲ, EMD ಲೊಕೊಮೋಟಿವ್ ಹಾಕ್ತಾರೆ. ಇಲ್ಲೇ ನಿಮಗೆ ಸಿಗಂಗಿಲ್ಲ, ಬರೀ ಚಾ ಕಾಫಿ ಅಷ್ಟೇ. ನೋಡ್ರಿ ಇಲ್ಲೇ ನಾನು ನೋಡ್ರಿ ಇಲ್ಲೇ ತಿನ್ನಾಕ ತರಾಗೋಯ್ದೆ, ಅಷ್ಟೊಳಗೆ ಒಂದೇ ಬರತ್ತು ಅರವ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಒಂದೇ ಬರೋದು ಬಂದು ದಿಲ್ ಪಸಂದ ಮತ್ತು ಮದ್ದೂರೋಡ ಖಾರ ಬಣ್ಣ ಮತ್ತು ಇಲ್ಲ ಅನ್ನಾಗ ಫೈನಲಿ ರೈಸ್ ಬಾತ್ ಸಿಕ್ಬಿಟ್ಟಿದ್ರೆ ರೈಸ್ ಬಾತ್ ತೊಗೊಂಬಂದಾನಿ. ಟೇಸ್ಟ್ ಮಾಡೇವಿ ಈಗ, ಅನ್ನ ಹೊತ್ತು ಟೇಸ್ಟ್ ಇದೆ, ಬಿಸಿ ಇಲ್ಲ ಅಷ್ಟ. ಬಟ್ ರಾತ್ರಿ 11:00 ಇಷ್ಟ ಸಿಗೋದು ದೊಡ್ಡ ಮಾತು, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ತಿಂತೇವೆ, ಡಿಪಾರ್ಚರ್ ಹೋಗಿ ಸಿಗೋಣಂತೆ. ರೈಸ್ ಬಾತ್ ತಿನ್ನತ್ತೀನಿ ರೀ, ಡಿಪಾರ್ಟ್ ಆದ್ವಿ ನಾವು. ಕರೆಕ್ಟ್ 12 ಗಂಟೆ ಆಗೈತಿ. ಈಗ ನೆಕ್ಸ್ಟ್ ಸ್ಟಾಪ್ KR ನಗರ, ಹೊಳೆ ನರಸೀಪುರ ಮೇಲೆ ನಾವು ಹಾಸನ ಹೋಗ್ತೀವಿ. ಹಾಸನದಿಂದ ನಾವು ಹೋಗ್ತೀವಿ ರೀ ಸಕಲೇಶ್ಪುರ ಸುಬ್ರಹ್ಮಣ್ಯ ಮೇಲೆ, ಬಂಡವಾಳ ಕಬ್ಬಕುಪುತ್ತೂರು, ಅಲ್ಲಿಂದ ಮಂಗಳೂರು ಜಂಕ್ಷನ್ ಸೆಂಟ್ರಲ್ ನೋಡೋಣ ಅಂತ ಎಲ್ಲಿ ಮಟ್ಟ ಕವರ್ ಮಾಡಿ. ಚೇಸಿದ ಮೇನ್ ಇಷ್ಟ ಆಗೋದೇನು ಗೊತ್ತ್ರಿ, ಲಾಕ್ ಹಾಕೊಂಡು ಆರಾಮಾಗಿ ಮಕ್ಕೋರಿ. ನಿಮ್ಮ ಬ್ಯಾಗಿಗೂ ಏನಾಗೋಲ್ಲ, ಏನಾಗೋಲ್ಲ. ಹಾಂ ಮೊಬೈಲ್ ಗಿಬೈಲ್ ಇಲ್ಲ, ಆರಾಮ್ ಮಕ್ಕೋರಿ. ಯಾಕಂದ್ರೆ ಯಾರೂ ಬರೋಂಗಿಲ್ಲ, ಯಾಕಂದ್ರೆ ಲಾಕ್ ಹಾಕೊಂಡಿರ್ತೀರಿ. ಮತ್ತು ಸ್ಪೇಸ್ ನೋಡ್ರಿ ಅದು ಎಷ್ಟು ಇರ್ತೈತಿ. ಮೊಯ್ತಣ್ಣ ಅದು ಕುಂತ್ಕೊಂಡು ತೋರಿಸಿ ಇಲ್ಲಿ ನೋಡ್ರಿ, ಇಲ್ಲ ಮನುಷ್ಯ ಅರ್ಧ ಮಕ್ಕೋಬೋದು, ಅಷ್ಟು ಆರಾಮ್ ಜಾಗ ಐತಿ, ಆರಾಮಾಗಿ ಮಲ್ಕೋಬೋದು. ಇದ ನೋಡ್ರಿ ಫಸ್ಟ್ AC ನೀವು ಕೊಡುವುದು. ಹಾಂ RIC ಲಗ್ इधर भी RIC लगा सकते ना भाई आराम से. ಹಾಂ ಒಂದು ಕನ್ಫರ್ಮ್ ಒಂದು ಪಾರ್ಸೆಲ್ ಇದ್ರು ನೀವು ಆರಾಮ 1/2 ಮಕ್ಕೋಬೋದು. ಇತ್ತಾಗೊಬ್ರು ಅಷ್ಟು ಆರಾಮ್ ಸೀಟ್ ಐತಿ. ಇಲ್ಲೆಲ್ಲ ಮ್ಯಾಲೆ ಹತ್ತಾಗೈತಿ. ಬಟ್ ನಾವು ಇದನ್ನ ಫುಲ್ ಪ್ರೈವೇಟ್ ಬಾಯ್ಸ್ ಹಾಸ್ಟೆಲ್ ಮಾಡಿಬಿಟ್ಟಿದೆ. ಎಲ್ಲ ಮಸ್ತ್. ನಮಗೀಗ ನಾವು ಟ್ರೈನ್ಯಾಗ ಅದಂತ ಅನ್ಸೋದೇ ಇಲ್ಲ, ನಾವು ರೂಮ್ನಾಗ ಮನ್ಯಾಗ ಕುಂದು ಮಾತಾಡತ್ತೀವಿ ಅನ್ಸತೈತಿ. ಬರೀ ಹಿಂಗೆ ಜರ್ನಿ ನಡೆದೈತಿ. ನಾಳೆ ಬೆಳಿಗ್ಗೆ ಇಲ್ಲಿ ನೋಡ್ರಿ, ಇಲ್ಲೇ KR ನಗರಕ್ಕೆ ಎಂಟ್ರ್ ಆದೀವಿ. ಹೊರಗೆ ಹೋಗ್ಬೇಕಂದ್ರೆ RPF ಡೋರ್ ಅಂತೇಳಿ ಅಂತಾರೆ ರೀ. ಈಗ ರಾತ್ರಿ ಟೈಮ್ ಒಳಗೆ ಫಸ್ಟ್ AC ಯಾಕಂದ್ರೆ ಓಪನ್ ಮಾಡಕ್ಕೆ ಬಿಡೋಂಗಿಲ್ಲ ಸೇಫ್ಟಿ ಸಂಬಂಧ. ಕೃಷ್ಣರಾಜನಗರದವ್ರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಊರು ತೋರಿಸಿಲ್ಲ ಅಂಥೇಳಿ.
ಮುರುಡೇಶ್ವರ ಎಕ್ಸ್ಪ್ರೆಸ್ದ ಫಸ್ಟ್ AC ಜರ್ನಿನ ನಾವು ಇಲ್ಲಿಗೆ ಇಡೋಣಂತ್ರಿ. ಎರಡನೇ ಪಾರ್ಟ್ ಒಳಗೆ ನಾವು ಸುಬ್ರಹ್ಮಣ್ಯದಿಂದ ಪೂರ್ತಿ ಮುರುಡೇಶ್ವರ ಮಠನ ಜರ್ನಿನ ನೋಡೋಣಂತ. ಆ ಜರ್ನಿ ಒಳಗೆ ನಾವು ವೀಕ್ಲಿ ಎಕ್ಸ್ಪ್ರೆಸ್ ಆದಂಥ ಮಂಗಳೂರು ಯಶವಂತಪುರ ಮತ್ತು ನಮ್ಮ ಬಂಟವಾಳದ ಅಂತೇಳಿ ಬರುವಂಥ ನೇತ್ರಾವತಿ ನದಿ ಮಂಗಳೂರು ಜಂಕ್ಷನ್ ಕರ್ನ ಮಿಸ್ ಮಾಡೋಕ್ಕಾಗತ್ತೇನ್ರಿ. ಇಂಥದ್ದೆಲ್ಲ ಮಾಡ್ಕೊತ ನಾವು ಎಂಟ್ರ್ ಆಗಿದ್ವಿ ಸೆಂಟ್ರಲಿಗೆ. ಸಬ್ಸ್ಕ್ರೈಬರ್ಸ್ ಮೀಟ್ ಆಗಿ ಬಂದಿದ್ರೆ ಅವ್ರಿಗೆ ಬಾಯ್ ಹೇಳಿ ಅವ್ರು ತಂದಂಥ ಬ್ರೇಕ್ಫಾಸ್ಟನ್ನು ನಾವು ಎಂಜಾಯ್ ಮಾಡ್ಕೊತ ಎಂಟ್ರ್ ಆಗಿದ್ವಿ ಮುರುಡೇಶ್ವರಕ್ಕೆ. ಇದೆಲ್ಲ ಫುಲ್ ಜರ್ನಿ ನೆಕ್ಸ್ಟ್ ಪಾರ್ಟ್ ಒಳಗೆ ಬರುತ್ತೆ. ಅದು ಮಸ್ತ್ ಮಜಾ ಮಾಡೇವ್ರಿ. ಅದ್ರೊಳಗೂ ನೋಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ್ರಿ ಮುಂದಿನ ನೋಡೊಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.